ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮ್ಗೆಲ್ಲ ಆನ್ ಪ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಮೀಟಿಂಗ್ ನ ಮಾಹಿತಿಯ ಜೊತೆಗೆ ಆಶ್ ಅವರ ಜೊತೆ ಇಂಟರ್ವ್ಯೂ ಇರುತ್ತದೆ. ಮೊನ್ನೆ ನಡೆದ ಒಂದು ಇಂಟ್ರೆಸ್ಟಿಂಗ್ ಮೀಟಿಂಗ್ ನಡೆದಿದೆ, ಲೀಡರ್ ರೈಡ್ ವಿತ್ ಆಶ್ ಅವರ ಜೊತೆಗೆ. ಆ ಇಂಟರ್ವ್ಯೂ ನಲ್ಲಿ ಆಶ್ ಅವರಿಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಆಶ್ ಅವರು ಏನು ಉತ್ತರ ನೀಡಿದ್ರು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಚಾನೆಲ್ಗೆ ಹೊಸಬ್ರು ಯಾರೆಲ್ಲ ಭೇಟಿ ಕೊಟ್ಟಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಂಟ್ರೆಸ್ಟಿಂಗ್ ಆಗಿರೋ ಇಂಟರ್ವ್ಯೂ ನಲ್ಲಿ ಲೀಡರ್ ಆಗಿರುವಂತಹ ರೆಡ್ ಅವರು ಈ ಒಂದು ಇಂಟರ್ವ್ಯೂ ನ ಶುರು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಂದು ವಿಶೇಷ ಅತಿಥಿಯನ್ನ ಹೊಂದಿದ್ದೇವೆ. ಅವರೇ ನಮ್ಮ ಸಿಇಒ ಆಶ್ ಮುಫಾರೆ. ಮುಖ್ಯವಾಗಿ ಆಶ್ ಅವರು ನನ್ನನ್ನ ಹೊಂದಿದ್ದಕ್ಕಾಗಿ ಧನ್ಯವಾದ ಹೇಳ್ತೀನಿ. ನೀವು ಇಲ್ಲಿರುವುದು ತುಂಬಾ ಸಂತೋಷವಾಗಿದೆ ಮತ್ತು ಇದು ಅಲ್ಲಿರುವ ಅನೇಕ ಜನರಿಗೆ ಬಹಳ ತಿಳುವಳಿಕೆಯನ್ನ ನೀಡಲಿದೆ. ಸೊ ಇಂಟರ್ವ್ಯೂನ ಮೊದಲನ ಪ್ರಶ್ನೆಯನ್ನ ಆಶ್ ಅವರಿಗೆ ಕೇಳ್ತಾ ಇದ್ದೀನಿ. 2018ರಲ್ಲಿ ಆನ್ ಪ್ಯಾಸಿವ್ ಕಲ್ಪನೆಯನ್ನ ಪ್ರಾರಂಭ ಮಾಡಲು ನಿಮ್ಮನ್ನು ಹೇಗೆ ಅದು ಪ್ರೇರೇಪಿಸಿತು? ಖಂಡಿತವಾಗಿ, ನಿಸ್ಸಂಶಯವಾಗಿ ಹಲವು ವಿಷಯಗಳಿವೆ. ಆದರೆ ಬಹುಶಃ ಮುಖ್ಯವಾದ ಅವಲೋಕನವೆಂದರೆ ನಾನು ನನಗಾಗಿ ಆಕ್ರಮಣಕಾರಿಯಾಗಲಿಲ್ಲ. ನಾನು ಕೆಲವು ವರ್ಷಗಳಿಂದ ನೆಟ್ವರ್ಕಿಂಗ್, ಅಫಿಲಿಯೇಟ್ ವರ್ಕಿಂಗ್, ಸೇಲ್ಸ್ ಮಾರ್ಕೆಟಿಂಗ್ ಅಂತ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಾನು ಯೋಚಿಸಿದೆ, ಉತ್ತಮವಾದ ವ್ಯಾಪಾರ ಮಾದರಿಯಾಗಿದೆ. ಏಕೆಂದರೆ ನೀವು ಒಮ್ಮೆ ವ್ಯಾಪಾರವನ್ನ ಸ್ಥಾಪಿಸುವ ಮೂಲಕ ಉತ್ತಮ ಮತ್ತು ಲಾಭದಾಯಕ ಆದಾಯವನ್ನ ಪಡೆಯುವ ಮೂಲಕ ಗಣನೀಯ ಪ್ರಮಾಣದ ಹಣವನ್ನ ನೀವು ಕಾಣಬಹುದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾನು ರಚಿಸಲು ಬಯಸಿದ ವಿಷಯಗಳು ಹೆಚ್ಚು ಸಮಸ್ಯೆಗಳಿಂದ ಕೂಡಿದೆ ಮತ್ತು ತೊಂದರೆಗಳು ಕೂಡ ಒಳಗಾಗಿದೆ. ಸಮಗ್ರತೆಯನ್ನ ಸಾಧಿಸುವ ಮತ್ತು ಉತ್ತಮ ಅವಕಾಶಗಳನ್ನ ಒದಗಿಸುವ ವ್ಯವಸ್ಥೆಯನ್ನ ನಾನು ರೂಪಿಸ್ತಾ ಇದ್ದೀನಿ. ಮುಖ್ಯವಾಗಿ ಭವಿಷ್ಯದ ದೃಷ್ಟಿಗೆ ಸಂಬಂಧಿಸಿದಂತೆ ನಾನು 5ರಿಂದ 10 ವರ್ಷಗಳಲ್ಲಿ ಜಗತ್ತನ್ನ ಉತ್ತಮ ಸ್ಥಳದಲ್ಲಿ ನೋಡೋಕೆ ಬಯಸ್ತಿದ್ದೀನಿ. ಹೆಚ್ಚಿನ ಜನರು ಉತ್ತಮ ಅವಕಾಶಗಳನ್ನ ಪಡೆಯುವುದನ್ನ ನಾನು ನೋಡ್ತೀನಿ. ಕೃತಕ ಬುದ್ಧಿಮತ್ತೆಯ ಮೂಲಕ ಮಾನವೀಯತೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲು ನಾನು ಅದನ್ನ ಬಯಸ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ಆನ್ ಪ್ಯಾಸಿವ್ ನನಗೋಸ್ಕರ ಆರಂಭಿಸಿದ್ದಲ್ಲ, ಬೇರೆಯವರ ಒಳಿತಿಗಾಗಿ. ಇದು ಸೃಷ್ಟಿಯಾಗಿರುವಂತಹ ಸಂಸ್ಥೆಯಾಗಿದೆ. ಇದೊಂದು ದೊಡ್ಡ ಜವಾಬ್ದಾರಿಯಾಗಿತ್ತು ಹಾಗೂ ಬೇರೆಯವರ ಮೂಲಕ ಇದನ್ನ ನಾನ್ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇದು ನಮ್ ಕನಸು. ಜಗತ್ತಿಗೆ ಒಳಿತು ಮಾಡುವ ಗುರಿ ನಮ್ಮದಾಗಿರುವುದರಿಂದ ಇದು ಬೇರೆಯವ್ರಿಗೆ ಅರ್ಥ ಆಗಲು ಸಾಧ್ಯವೇ ಇಲ್ಲದ ಕಾರಣ ಪ್ರಕ್ರಿಯೆಯನ್ನ ನಾವೇ ಮಾಡ್ಬೇಕಾಗಿ ಬಂತು. ಅತ್ಯಂತ ಜಟಿಲವಾಗಿದ್ದರೂ ಕೂಡ, ಬಹಳ ಗಂಡಾಂತರಗಳಿದ್ರೂ ಕೂಡ ಮನುಕುಲದ ಒಳಿತಿಗಾಗಿ ನಮ್ಮ ಕಲ್ಪನೆಯ ಕೂಸಾದ ಆನ್ ಪ್ಯಾಸಿವ್ ಅನ್ನುವ ಅದ್ಭುತವಾದ ಸಂಸ್ಥೆ 2018ರಲ್ಲಿ ಜನ್ಮವನ್ನ ತಾಳುತ್ತೆ. ಫಸ್ಟ್ ಫೇಸ್ ಮುಗಿದ ನಂತರ ಎರಡನೇ ಹಂತವನ್ನ ಯಾವ ಲೆವೆಲ್ಗೆ ತೆಗೆದುಕೊಂಡು ಹೋಗೋಕೆ ಇಷ್ಟಪಡ್ತೀರಾ? ನಿಮ್ಮ ಗೋಲ್ ಏನು? ನಿಮ್ಮ ಅಚೀವ್ಮೆಂಟ್ ಏನು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಈ ಪ್ರಶ್ನೆಗೆ ಆಶ್ ಅವರು ತುಂಬಾ ಸೊಗಸಾಗಿ ಉತ್ತರ ನೀಡ್ತಾರೆ. ಈ ಆನ್ ಪ್ಯಾಸಿವ್ ನ ಶೇರ್ ಮಾಡಿದಾಗ ಫಸ್ಟ್ ಫೌಂಡರ್ಸ್ ಗಳ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಬಹಳ ಪಾಸಿಟಿವ್ ಆಗಿತ್ತು. ಅವರ ಎಕ್ಸ್ಪೆಕ್ಟೇಷನ್ ಏನಿತ್ತು, ಅಂತಹ ಬಿಸ್ನೆಸ್ ಮಾಡೆಲ್ ಇರೋ ಪ್ರಾಡಕ್ಟ್ ಗಳ ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದ್ರು. ಇದು ತುಂಬಾ ಅಗತ್ಯ ಇರೋ ಪ್ರಾಜೆಕ್ಟ್ ಆಗಿರೋದ್ರಿಂದ ಓವರ್ಕಮ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದು ಜನಗಳ ಪ್ರಶ್ನೆ. 5 ವರ್ಷದಿಂದ ಅಥವಾ 10 ವರ್ಷದ ನಂತರ, 1 ವರ್ಷದ ನಂತರ ಆನ್ ಪ್ಯಾಸಿವ್ ನ ನೀವು ಎಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ನಾನೊಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಅಲಿಬಾಬಾ ಕಂಪನಿಯ ಸಿಇಒ ಅವರು ನಮ್ಮನ್ನ ನಾವು ಸಕ್ಸಸ್ಫುಲ್ ಆಗಿ ನೋಡೋಕೆ ನೀವು ಬಯಸ್ತಾ ಇದ್ರೆ ಅಥವಾ ಬಯಸ್ತೀನಿ ಅನ್ನೋದಾದ್ರೆ ಇಂದು ಅಥವಾ ನಾಳೆ ಸಕ್ಸಸ್ ಆಗಲ್ಲ. ನಮ್ಮ ದೊಡ್ಡ ಗುರಿ ಏನಿದೆ, ನಮ್ಮ ಅಚೀವ್ಮೆಂಟ್ ಏನಿದೆ, ಹೆಚ್ಚು ಕಮ್ಮಿ ಸಮಯ ತೆಗೆದುಕೊಳ್ಳುತ್ತೆ. 5ರಿಂದ 10 ವರ್ಷಗಳು ಕೂಡ ಬೇಕಾಗುತ್ತೆ. ಅವಾಗ ನಾವು ಸಕ್ಸಸ್ಫುಲ್ ಸ್ಥಾನ ನೋಡಬಹುದು. ಎಲ್ಲವೂ ಬೇಕೆಂದಾಗ ಸಿಗಲ್ಲ. ನಮ್ಮ ಎಫರ್ಟ್ ಇರಬೇಕು, ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಅವಾಗ್ಲೇ ನಾವು ಇಟ್ಕೊಂಡು ಸಾಧನೆಯನ್ನ ಗುರಿ ಮುಟ್ಟೋಕೆ ಸಾಧ್ಯ ಆಗುತ್ತೆ. ಇದಾದ ಬಳಿಕ ರೆಡ್ಫೋನ್ ಅವರು ಕೊನೆಯ ಪ್ರಶ್ನೆಯನ್ನ ಕೇಳ್ತಾರೆ. ಶಿಕ್ಷಣ ವ್ಯವಸ್ಥೆ, ಫೈನಾನ್ಸಿಯಲ್ ಸಿಸ್ಟಮ್ ಅಥವಾ ಹ್ಯುಮಿನಿಟಿ ಅರೈವಲ್ ಪ್ರಕಾರ ನಾವು ಇಲ್ಲಿ ಎಜುಕೇಟೆಡ್ ಆಗ್ಬಹುದಾ ಅಥವಾ ಕ್ರೈಮ್ ಗಳನ್ನ ಕಡಿಮೆ ಮಾಡಬಹುದಾ ಅಂತ ಕ್ವಶನ್ ಮಾಡ್ತಾರೆ. ಈ ಪ್ರಶ್ನೆಗೆ ಆಶ್ ಅವರು ಒಂದೇ ಲೈನ್ ನಲ್ಲಿ ಹೇಳೋದಾದ್ರೆ, ಸ್ಕೈ ಇಸ್ ದ ಲಿಮಿಟ್. ನಾವು ಒಗ್ಗಟ್ಟಾಗಿದ್ರೆ ಖಂಡಿತ ಎಲ್ಲವನ್ನ ಮಾಡ್ಬೋದು.
ನಿಮ್ಮ ಕನಸನ್ನ ಫೋಕಸ್ ಮಾಡಿ. ನೀವು ಎಲ್ಲಿಯವರೆಗೆ ಬೆಳಿತೀನಿ ಅಂತೀರಾ, ನಾವು ಅಲ್ಲಿಯವರೆಗೂ ಬೆಳೆಸೋಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇಂದಿನ ಈ ಇಂಟರ್ವ್ಯೂನ ಮುಗಿಸ್ತಾರೆ. ಸೊ ಇದಿಷ್ಟು ಆಶ್ ಮತ್ತು ರೆಡ್ಫರ್ನ್ ಅವರ ಮಧ್ಯೆ ನಡೆದಿರುವಂತ ಇಂಟರ್ವ್ಯೂ. ಈಗ ಮೀಟಿಂಗ್ ವಿಚಾರಕ್ಕೆ ಬರೋದಾದ್ರೆ, ನಿನ್ನೆ ನಡೆದ 360 ವೆಬಿನಾರ್ ಮೀಟಿಂಗ್ ನಲ್ಲಿ ಏನಿದೆ ಬಿಗ್ ಸರ್ಪ್ರೈಸ್, ಏನಿದೆ ಅಪ್ಡೇಟ್ಸ್ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ವಿಷಯ ಅರ್ಥ ಆಗಲ್ಲ, ನಿಮ್ಗೆ ನೀವೇ ಲಾಸ್ ಮಾಡ್ಕೊಂಡ್ ಹಾಗೆ. ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಆನ್ ಪ್ಯಾಸಿವ್ ಮೀಟಿಂಗ್ ನ ಪ್ರಮುಖ ಮುಖ್ಯಾಂಶಗಳನ್ನ ನೋಡೋದಾದ್ರೆ, ಆಶ್ ಅವರು 11 ನಿಮಿಷಗಳ ಕಾಲ ಸೇರ್ಕೊಂಡು ಮಾತನಾಡಿದರು. ಆ ಮಾತನಾಡಿರುವಂತಹ ಮುಖ್ಯ ಮಾತುಗಳನ್ನ ನೋಡೋದಾದ್ರೆ, ಹಿಂದಿನ ಮೀಟಿಂಗ್ ನಲ್ಲಿ ಹೇಳಿದ ಸನ್ನಿವೇಶಗಳಲ್ಲಿ ಕೇವಲ 2 ಸನ್ನಿವೇಶಗಳನ್ನ ಹೊಂದಿದ್ದೇವೆ, 3ನೆಯ ಸನ್ನಿವೇಶ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇನ್ನು ಸೈಟ್ ಶಟ್ ಬಗ್ಗೆ ಹೇಳಿದ್ರು. ನಮ್ಮೊಂದಿಗಿರುವ ಜವಾಬ್ದಾರಿ ಕೊರತೆಯಿಂದ ಸೈಟ್ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ, ಆದರೆ ಇದರಿಂದ ಯಾವುದೇ ಕೂಡ ನಷ್ಟವಿಲ್ಲ. ಇನ್ನು ಪಾಲುದಾರರ ಕಷ್ಟ ನಷ್ಟಗಳ ಬಗ್ಗೆ ಹೇಳಿದ್ರು. ಹೈದರಾಬಾದ್ ನಲ್ಲಿರುವ ನಮ್ಮ ಪಾರ್ಟ್ನರ್ಸ್ ದಿನದ 24x7 ಕೆಲಸ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ನ ಅಂತ್ಯದ ವೇಳೆಗೆ ಎಲ್ಲವೂ ಸರಿಯಾಗಿ ನಡೆದರೆ ನಾವು ಬಲವಾಗಿ ನಿಲ್ಲುತ್ತೇವೆ ಅಂತ 3 ತಿಂಗಳ ಅವಕಾಶ ನಮ್ಗೆ ಬೇಕಾಗುವುದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಸರ್ಪ್ರೈಸಸ್ ಬಗ್ಗೆ ಹೇಳೋದಾದ್ರೆ, ಇಂತಹ ಪರಿಸ್ಥಿತಿಯಲ್ಲಿರುವಾಗ ಸರ್ಪ್ರೈಸ್ ಗಳನ್ನ ನಿರೀಕ್ಷಿಸುವುದಿಲ್ಲ. ನಾವು ನಮ್ಮ ಡೇಟಾದ 100% ನಷ್ಟು ಚೇತರಿಸಿಕೊಂಡಿದ್ದೇವೆ. ಇನ್ನು ಗಮನಾರ್ಹ ಸಾಧನೆಗಾಗಿ ನಾವು ನಮ್ಮ ಭಾರತೀಯ ಹೈದರಾಬಾದ್ ತಂಡಕ್ಕೆ ಋಣಿಯಾಗಿದ್ದೇವೆ ಅಂತ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ನಾವು ಸೆಪ್ಟೆಂಬರ್ ಅಂತ್ಯದೊಳಗೆ ಸರ್ಪ್ರೈಸ್ ಗಾಗಿ ಕಾಯ್ತಾ ಇರೋಣ ಅಂತ ಹೇಳ್ತಾ ಇಂದಿನ ಈ ಮೀಟಿಂಗ್ ವರದಿನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.